ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನು ನಾವು ಬಹಳ ವಿಶೇಷವಾಗಿ ಗೋಚಾರದಲ್ಲಿ ಮೀನ ರಾಶಿಯಲ್ಲಿ ಶನಿ ಮತ್ತೆ ಕುಜರ ಕಾಂಬಿನೇಷನ್ ಆಗ್ತಾ ಇದೆ. ಇದು ಅಂಗಾರಕ ಯೋಗ ಅಂತ ನಾವು ಕರಿತೇವೆ. ಹಾಗಾದ್ರೆ ಈ ಒಂದು ಕಾಂಬಿನೇಷನ್, ಈ ಒಂದು ಯುತಿ ಜಾಗತಿಕ ಮಟ್ಟದಲ್ಲಿ ಮತ್ತೆ ಭಾರತಕ್ಕೆ ಮತ್ತೆ 12 ರಾಶಿಗಳವರಿಗೆ ಯಾವ ಥರದ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು, ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗುತ್ತಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕೆಳಗಿದೆ. ಆನಂತರ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಆನಂತರ ವಿಡಿಯೋ ಇಷ್ಟ ಆದಲ್ಲಿ, ಇಲ್ಲ ಇದ್ರೆ ಬೇಡ, ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ. ಓಕೆ, ಒಂದು ಸ್ವಲ್ಪ ನಮಗೆ ಸಪೋರ್ಟ್ ಸಿಗುತ್ತೆ ನಿಮ್ಮಿಂದ, ಬಹಳ ಫೇವರೇಬಲ್ ಆಗುತ್ತೆ. ಓಕೆ, ಈಗ ಬಂದ್ಬೇಡ ನಮ್ಮ ಮೀನ ರಾಶಿಯಲ್ಲಿ ಶನಿ ಮತ್ತೆ ಕುಜರ ಕಾಂಬಿನೇಷನ್, ಅಲ್ಲಿ ಸೂರ್ಯ ಕೂಡ ಇದ್ದಾನೆ. ಸೂರ್ಯ ಈಗ ಹೇಗೂ 15 ತಾರೀಕಿನ ನಂತರ ಚೇಂಜ್ ಆಗ್ತಾನೆ. ಈ ಯೋಗವನ್ನೇನು ಅಂಗಾರಕ ಯೋಗ ಅಂತ ಕರೆದಿದ್ದಾರೆ. ಅದರ ಅರ್ಥ ಏನು ಅಂದ್ರೆ, ಎಲ್ಲೋ ಒಂದ್ ಕಡೆ ಈಗ ಯುದ್ಧ ನಡೀತಾ ಉಂಟು, ಅದು ತನ್ನ ಭೀಕರತೆಯನ್ನು ಪಡ್ಕೊಳ್ಳಬಹುದು ಅಂತ ಒಂದು ಇಂಡಿಕೇಶನ್. ಅದು ಅಲ್ವಾ, ಅರ್ಥ ಆಗುತ್ತಾ? ಒಂದು ಭೀಕರತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ಮೀನ ರಾಶಿಯಲ್ಲಿ ಶನಿ ಮತ್ತೆ ಕುಜರ ಕಾಂಬಿನೇಷನ್ ಪ್ರತಿ 30 ವರ್ಷಗಳಿಗೊಮ್ಮೆ ಆಗುತ್ತೆ. ಅದೇ ರೀತಿ ಪ್ರತಿ 2 ವರ್ಷಗಳಿಗೊಮ್ಮೆ ಬೇರೆ ಬೇರೆ ರಾಶಿಗಳಲ್ಲಿ ಶನಿ ಮತ್ತೆ ಕುಜರ ಕಾಂಬಿನೇಷನ್ ಬಂದೇ ಬರುತ್ತೆ. ಕೆಲವೊಂದು ಬಾರಿ ಅದು ತೀವ್ರ ಆಘಾತವನ್ನು ಉಂಟು ಮಾಡ್ಬೋದು, ಕೆಲವೊಂದು ಬಾರಿ ಏನೂ ಸಮಸ್ಯೆಗಳಿಲ್ಲದೆ ಕೂಡ ಹೋಗ್ಬೋದು, ತೊಂದರೆ ಇಲ್ಲ. ಒಂದು ಉದಾಹರಣೆ ಕೊಡಬೇಕಾದ್ರೆ, 2020ರಲ್ಲಿ ಮಕರ ರಾಶಿಯಲ್ಲಿ ಶನಿ ಮತ್ತೆ ಕುಜರ ಕಾಂಬಿನೇಷನ್ ಉಂಟಾಗಿತ್ತು. ಆ ಮೂಮೆಂಟಲ್ಲಿ ಎಲ್ಲೋ ಒಂದು ಕಡೆ ಬಹಳ ಭೀಕರತೆಯಿಂದ ನಾವು ಕೊರೋನಾವನ್ನು ಎದುರಿಸಬೇಕಾಯ್ತು. ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು. ಅದೇ ರೀತಿ ಈಗ ಮೀನ ರಾಶಿಯಲ್ಲಿ ಕಾಂಬಿನೇಷನ್ ಆಗ್ತಾ ಉಂಟು ಅಂದಾಗ ತುಂಬಾ ಜನಕ್ಕೆ ಈಗ ಹೆದರಿಕೆ ಕ್ರಿಯೇಟ್ ಆಗಿದೆ. ಎಲ್ಲೋ ಒಂದು ಕಡೆ ಯುದ್ಧ ಭೀಕರತೆಯನ್ನು ಪಡ್ಕೊಳ್ಬೋದು, ಸಾವು ನೋವುಗಳು ಹೆಚ್ಚಾಗ್ಬೋದು, ಆ ಥರದ ಒಂದು ಇಂಪ್ಯಾಕ್ಟ್ ಇದೆ. ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅರ್ಥ ಮಾಡ್ಕೊಳ್ಬೇಕು ಇಲ್ಲೇನಂದ್ರೆ, ಮೀನ ರಾಶಿ ನೈಸರ್ಗಿಕ ಜನ್ಮಗುಂಡಲಿ 12ನೇ ಮನೆ. ಅದು ಅದನ್ನು ನಾವು ಮೋಕ್ಷದ ರಾಶಿ ಅಂತ ಕರಿತೇವೆ, ವಿದೇಶ ಅಂತ ಕೂಡ ಕರಿತೇವೆ, ಖರ್ಚು ವೆಚ್ಚ ಅಂತ ಕರಿತೇವೆ, ಬೆಡ್ರೂಮ್ ಲೈಫ್ ಅಂತ ಕರಿತೇವೆ, ಅಂತ ರಿಲ್ಯಾಕ್ಸೇಷನ್ ಅಂತ ಕರಿತೇವೆ, ಮೆಡಿಟೇಷನ್ ಅಂತ ಕರಿತೇವೆ, ಆಸ್ಪತ್ರೆ ವಾಸ ಅಂತ ಕರಿತೇವೆ, ಜೈಲು ವಾಸ ಅಂತ ಕರಿತೇವೆ. ಎಲ್ಲವೂ ಕೂಡ 12ನೇ ಮನೆ ಮೀನ ರಾಶಿ. ಓಕೆ, ಅದರ ಕಾರಕತ್ವ ಕೇತು ಗಂಟು, ಮೋಕ್ಷ ಕಾರಕ ಆತ, ಮೋಕ್ಷ ಕೊಡುವಂಥದ್ದು. ಹಾಗಾದ್ರೆ ಆ ರಾಶಿಯಲ್ಲಿ ಯಾವ ಪ್ಲಾನೆಟ್ಸ್ ಬಂದು ಸೇರ್ಕೊಳ್ಳುತ್ತೆ, ಹಾಗಾದ್ರೆ ಆ ಪ್ಲಾನೆಟ್ಸ್ನ ಕಾರಕತ್ವಕ್ಕೆ ಸಂಬಂಧಪಟ್ಟಂತೆ ಮೋಕ್ಷ ಸಿಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಮೀನ ರಾಶಿಯಲ್ಲಿ ಆಲ್ರೆಡಿ ಶನಿ ಇದ್ದಾನೆ. ಹಾಗಾದ್ರೆ ನಿಮಗೆ ಗೊತ್ತಿರಬೇಕು, ಶನಿ ಬಂದು ಕರ್ಮಕಾರಕ. ಹಾಗಾದ್ರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನಕ್ಕೆ ಮೋಕ್ಷ ಸಿಗ್ಲಿಲ್ಲ ಸರ್? ಎಷ್ಟು ಜನ ಕೆಲಸ ಕಳ್ಕೊಂಡ್ಬಿಟ್ರು, ಕೆಲಸಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕ್ರಿಯೇಟ್ ಆಯಿತು. ಕಾರ್ಯಕ್ಷೇತ್ರಕ್ಕೆ ಕೆಲವರಿಗೆ ಕೆಲಸದಲ್ಲಿದ್ದ ಸಮಸ್ಯೆ ಕ್ರಿಯೇಟ್ ಆಯಿತು, ಇನ್ನು ಕೆಲವರಿಗೆ ಕೆಲಸದಲ್ಲಿನೇ ಸಮಸ್ಯೆ ಕ್ರಿಯೇಟ್ ಆಗಿ ಕೆಲಸನೇ ಐಸೋಲೇಟೆಡ್ ಆಯಿತು. ಅವ್ರ ಕೆಲಸದಿಂದಲೇ ಮೋಕ್ಷ ಪಡ್ಕೊಳ್ಬೇಕಾಯ್ತು. ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಈಗ ನೋಡಿ, ಯುದ್ಧಕಾರಕ ಕುಜ, ಕುಜ ಬಂದು ಅಗ್ನಿ ತತ್ವ, ಆನಂತರ ಶನಿ ಬಂದು ವಾಯು ತತ್ವ. ಇವರೆರಡು ಒಟ್ಟು ಕೂಡಿದಾಗ ಏನಾಯ್ತು, ಈ ಅಗ್ನಿಗೆ ವಾಯುವಿನ ಸಂಪರ್ಕ ಬಂದು ಎಲ್ಲೋ ಒಂದ್ ಕಡೆ ಅಗ್ನಿ ಭಾಗ್ ಅಂತ ಉರಿಯುತ್ತದೆ. ಅದರ ಅರ್ಥ ಅಂಗಾರಕ ಯೋಗ ಅಂತೇನಿದೆ ಅದು ಬಹಳ ಪ್ರಬಲತೆಯನ್ನು ಪಡ್ಕೊಳ್ಳುತ್ತೆ ಅಂತ ಒಂದು ಇಂಡಿಕೇಶನ್. ಇಲ್ಲಿ ಯುದ್ಧಕಾರಕ ಕುಜ ಮೋಕ್ಷದ ರಾಶಿಗೆ ಬರ್ತಾ ಇದ್ದಾನೆ ಅಂದಾಗ ನಿಮ್ಗೆ ಏನ್ ಅನಿಸ್ತದೆ? ಯುದ್ಧದಿಂದ ಮೋಕ್ಷ ಸಿಗ್ಬೋದು ಅಂತ ಅಲ್ವಾ? ರೈಟ್, ಮೇ ಬಿ ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಯುದ್ಧದಿಂದ ಮೋಕ್ಷ ಸಿಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ನೋಡಿ, ಕುಂಭರಾಶಿಯಲ್ಲಿ ಕುಜ ಪೂರ್ವಭಾದ್ರ ನಕ್ಷತ್ರದಲ್ಲಿ 3 ಪಾದಗಳನ್ನ ದಾಟಿ ಬಂದ. ಈಗ ಕೊನೆಯ ಪಾದ, ಪೂರ್ವಭಾದ್ರ ನಕ್ಷತ್ರ ಕೊನೆಯ ಪಾದದಲ್ಲಿದ್ದಾನೆ. ಈ ಪೂರ್ವಭಾದ್ರ ನಕ್ಷತ್ರ ಬಂದು ಅದು ಗುರುವಿನ ಆಧಿಪತ್ಯದ ನಕ್ಷತ್ರ. ಆನಂತರ ಈ ಪೂರ್ವಭಾದ್ರ ನಕ್ಷತ್ರಕ್ಕೆ ಒಂದು ಸಿಂಬಲ್ ಉಂಟು, ಅದು ಬಂದು ಹೆಣ ಹೊರುವ ಬಂಡಿ ಅಂತ. ಅದರ ಅರ್ಥ ಸಾವು ನೋವುಗಳನ್ನ ಈ ಸಮಯದಲ್ಲಿ ನೋಡ್ಬೇಕಾದೀತು. ಯುದ್ಧದಂತ ಪರಿಸ್ಥಿತಿ ಕೂಡ ಉಂಟು ತಾನೆ, ಸಾವು ನೋವುಗಳು ಕೂಡ ಉಂಟು, ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ ಪ್ರತಿ ಬಾರಿ ಕೂಡ. ಅರ್ಥ ಆಯ್ತು. ಇನ್ನೇನಾಗುತ್ತೆ, ಆತ ಕೊನೆಯ ಪಾದದಲ್ಲಿದ್ದಾನೆ. ಯಾರು? ಕುಜ ಪೂರ್ವಭದ್ರ, ಅಂದ್ರೆ 2-3 ದಿನದಲ್ಲಿ ಈಗ ಉತ್ತರ ಭದ್ರ ನಕ್ಷತ್ರಕ್ಕೆ ಬರ್ತಾನೆ. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಮೀನ ರಾಶಿ ಮೋಕ್ಷದ ರಾಶಿ, ಕುಜ ಬಂದು ಯುದ್ಧಕಾರಕ, ಆತ ಬಂದು ಮೀನ ರಾಶಿಯಲ್ಲಿ ಸೇರ್ಕೊಂಡಿದ್ದಾನೆ ಅಂದಾಗ ಮೇ ಬಿ ಈ ಯುದ್ಧಕ್ಕೆ ಎಲ್ಲೋ ಒಂದು ಕಡೆ ಅಂತ್ಯ ಕಾಣುವಂತ ಸಾಧ್ಯತೆಗಳು ಇದ್ದೇ ಇದೆ. ನೋಡಿ, ಸ್ವಲ್ಪ ದಿನದ ಮಟ್ಟಿಗೆ ಭೀಕರತೆಯನ್ನು ಪಡ್ಕೊಳ್ಬೋದು, ಅದಲ್ಲ ಇದೆಲ್ಲ ಎಲ್ಲ ಬರ್ಬೋದು. ಬಟ್ ಮೇ 11ನೇ ತಾರೀಕಿನ ಒಳಗಡೆ ಅದೇನೋ ಒಂದು ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇದನ್ನು ಅರ್ಥ ಮಾಡ್ಕೊಂಡ್ರೆ ನಾವು ಗೆದ್ದು ಬಿಡ್ತೇವೆ. ಚಿಂತೆ ಮಾಡೋದು ಬೇಡ, ಏನೋ ಒಂದು ಆಗುತ್ತೆ. ರೈಟಾ? ಏನೋ ಒಂದು ಆಗುತ್ತೆ. ನನಗೆ ಯುದ್ಧ ಭೀಕರತೆಯನ್ನು ಪಡ್ಕೊಳ್ಳುವಂಥ ಮೆಸೇಜ್ ಆಲ್ರೆಡಿ ಬಂದಿದೆ ಈ ಹಿಂದೆ, ತುಂಬಾ ಭೀಕರತೆಯನ್ನು ಪಡ್ಕೊಳ್ಳುತ್ತೆ ಅಂತ. ನಾನು ಆಲ್ರೆಡಿ ಯುದ್ಧದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಆ ವಿಡಿಯೋದಲ್ಲಿ ಒಂದಷ್ಟು ವಿವರಣೆಗಳನ್ನು ಕೊಟ್ಟಿದ್ದೇನೆ, ಒಮ್ಮೆ ಹೋಗಿ ನೋಡ್ಕೊಳ್ಳಿ. ಯೂಟ್ಯೂಬಲ್ಲಿ ಇದೆ, ನನ್ನ ಚಾನಲಲ್ಲಿ ಇದೆ. ಆ ಗುರು ಗೋಚಾರದ ಬಗ್ಗೆ ಹೇಳುವಾಗ ಆ ಮೂಮೆಂಟಲ್ಲಿ ಏನೆಲ್ಲ ಪಾಯಿಂಟ್ ಔಟ್ ಮಾಡಿದ್ದೇನೆ ಅದೆಲ್ಲವೂ ಈಗ ನಡೀತಾ ಉಂಟು. ಓಕೆ, ಈಗ ನಾನು ಇದನ್ನು ಹೇಳ್ತಾ ಇದ್ದೇನೆ, ಎಲ್ಲೋ ಒಂದು ಕಡೆ
ಕುಜನ ಒಂದು ಮೀನರಾಶಿ ಪ್ರವೇಶದಿಂದಾಗಿ ಯುದ್ಧ ಮೋಕ್ಷವನ್ನು ಪಡೆಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಅದಕ್ಕೆ ಬೇಕಾಗಿ ನಾವು ನೀವು ಎಲ್ಲರೂ ಕೂಡ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಇನ್ನೊಂದು ವಿಚಾರ ಏನಂದ್ರೆ, ಮೀನರಾಶಿ ಬಂದು ಏನಿದೆ, ಮೀನರಾಶಿ ಅದು ಬಂದು ಜಲತತ್ವದ ರಾಶಿ. ಯಾವ ಜಲ ಸರ್? ಮೀನರಾಶಿ ಜಲ ಯಾವುದು? ಜಲ ಬಂದು ಸಮುದ್ರದ ನೀರು, ಆನಂತರ ಮಳೆಯ ನೀರು. ಹಾಗಾದ್ರೆ ಸಮುದ್ರದಿಂದ ಸಮಸ್ಯೆಗಳಾಗುವಂಥದ್ದು, ಮಳೆಯ ನೀರಿನಿಂದ ಸಮಸ್ಯೆಗಳಾಗುವಂಥದ್ದನ್ನ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಈಗ ಏನಾಗುತ್ತೆ, ಇರಾನ್ನ ಗಡಿಭಾಗದಲ್ಲಿ ಅದೇನು ಹಡಗುಗಳು ಪಾಸ್ ಆಗಬೇಕು ಸಮುದ್ರದಿಂದ, ಅದಕ್ಕೆ ಬೇಕಾಗಿ ಪ್ರತಿರೋಧ ಆಗ್ತಾ ಉಂಟು, ತೊಂದರೆಗಳಾಗ್ತಾ ಉಂಟು. ಹಾಗಾದ್ರೆ ಸಮುದ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ಯುದ್ಧದ ಭೀಕರತೆ ಪಡ್ಕೊಳ್ಳುವಂಥ ಸಾಧ್ಯತೆ ಉಂಟು. ಆನಂತರ ಮಳೆಯ ನೀರಿನಿಂದ ಎಲ್ಲ ಕಡೆ ಕೂಡ, ಓಕೆನಾ, ಈಗ ಸಮುದ್ರ ಅಂದ್ರೆ ಅಲ್ಲಿ ಇರಾನ್ಗೆ ಸಂಬಂಧಪಟ್ಟಂತೆಲ್ಲ ಎಲ್ಲಿ ಕೂಡ ಸಮುದ್ರಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗ್ಬೋದು, ಅವಘಡಗಳಾಗ್ಬೋದು, ಸಮಸ್ಯೆಗಳು ಉಂಟಾಗ್ಬೋದು. ಸಮುದ್ರದ ನೀರು ಮೇಲಕ್ಕೆ ಉಕ್ಕಿ ಕೂಡ ಬರ್ಬೋದು, ಸಮುದ್ರದಲ್ಲಿ ಬಿದ್ದು ಡೆತ್ ಕೂಡ ಆಗ್ತಾ ಹೋಗ್ಬೋದು. ಒಂದಷ್ಟು ಸಾಮೂಹಿಕ ಡೆತ್ ಅನ್ನು ಕೂಡ ನಾವು ನೋಡುವಂತ ಸಾಧ್ಯತೆಗಳು ಉಂಟು. ಅದರ ತಳ್ಳಿ ಹಾಕುವಂತಿಲ್ಲ. ಅದರ ಜೊತೆಗೆ ಮಳೆ ನೀರಿನಿಂದ ಕೂಡ ಸಮಸ್ಯೆ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಟೆಂಪರರಿ ಆಗಿರುತ್ತೆ, ಚಿಂತೆ ಮಾಡೋದು ಅಗತ್ಯ ಇಲ್ಲ. ಓಕೆ, ಈಗ ಜಾಗತಿಕ ಮಟ್ಟದ ಗೊತ್ತಾಯ್ತು. ಹಾಗಾದ್ರೆ ನಮ್ಮ ಭಾರತಕ್ಕೆ ಏನಾಗುತ್ತೆ ಸರ್? ಭಾರತಕ್ಕೆ ನೋಡುವಾಗ ಏನಾಗುತ್ತೆ, ನಮ್ಮ ಭಾರತಕ್ಕೆ ಅದೇನೋ ಒಂದು ಬ್ಲೆಸ್ಸಿಂಗ್ಸ್ ಇದೆ, ಅದೇನೋ ಒಂದು ದೈವ ಬಲ ಇದೆ, ಅದೇನೋ ಒಂದು ಗುರು ಹಿರಿಯರ ಆಶೀರ್ವಾದ ಇದೆ, ಋಷಿ ಮುನಿಗಳ ಆಶೀರ್ವಾದ ಇದೆ. ಅದಕ್ಕೋಸ್ಕರ ಅಷ್ಟು ಭೀಕರ ಯುದ್ಧ ಆಗ್ತಾ ಉಂಟು ಅಂತಾದ ಕೂಡ ಭಾರತದಲ್ಲಿ ಅದರ ಪರಿಣಾಮ ಎಲ್ಲೋ ಒಂದ್ ಕಡೆ ಕನಿಷ್ಠ ಮಟ್ಟದಲ್ಲಿದೆ, ತೊಂದರೆ ಇಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ನಾವು ಹೋಗ್ತಾ ಇದ್ದೇವೆ. ಇನ್ನು ಕೂಡ ಮೆಸೇಜ್ ಯಾವ ರೀತಿ ಉಂಟು ಅಂತಾದ್ರೆ, ಭಾರತಕ್ಕೆ ಏನಾದರೂ ಯುದ್ಧದಿಂದ ಸಮಸ್ಯೆ ಆಗುದಿದ್ರೆ ಅದಕ್ಕೆ ಎಲ್ಲೋ ಒಂದ್ ಕಡೆ ಪರಿಹಾರ ಕೂಡ ಉಂಟು ಅಂತ ಇಂಡಿಕೇಶನ್ ಬಂದಿದೆ. ಅದಕ್ಕೊಂದು ಪರಿಹಾರ ಕೂಡ ಇರ್ತದೆ. ಅದರಿಂದಾಗಿ ನಾವೆಲ್ಲ ಹೆದರುವಂತ ಅವಶ್ಯಕತೆಗಳು ಇಲ್ಲ ಅಂತ ಉಂಟು. ಇಲ್ಲಿ ಮತ್ತೊಂದು ಇಂಡಿಕೇಶನ್ ಏನಂದ್ರೆ, ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ಗಾಯ ಆಯಿತು ಅಂದಾಗ ಹೇಗೆ ನಾವು ಮುಲಾಮು ಹಚ್ಚಿಕೊಳ್ತೇವೆ, ಅದೇ ತರ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗ್ತಾ ಉಂಟು ಅಂತ ಆದಾಗ ಕೂಡ ನಮಗೆ ಅದಕ್ಕೊಂದು ಸಣ್ಣ ಮಟ್ಟಿಗೆ ಪರಿಹಾರ ಕೂಡ ಸಿಗುತ್ತೆ ಅಂತ ಇಂಡಿಕೇಶನ್ ಉಂಟು ಸರ್. ಅದರಿಂದಾಗಿ ನಾವು ಈ ಒಂದು ಯುದ್ಧದ ಭೀಕರತೆಯ ಬಗ್ಗೆ ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಯಾಕೋ ಗೊತ್ತಿಲ್ಲ, ನಮಗೆ ಎಲ್ಲ ರೀತಿಯಲ್ಲಿ ಕೂಡ ಸಪೋರ್ಟ್ ಸಿಗುವಂಥದ್ದು ಆ ದೈವ ಬಲ ನಮ್ಮ ಜೊತೆಗೆ ಇರುವುದರಿಂದಾಗಿ ನಮಗೆ ಅಂತ ತೊಂದರೆಗಳಾಗುವ ಸಾಧ್ಯತೆಗಳಿಲ್ಲ ಸರ್. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಮತ್ತೇನಾಗುತ್ತೋ ಆಗುತ್ತೆ. ಆನಂತರ ಮತ್ತೊಂದು ಇಂಡಿಕೇಶನ್ ಏನು ಬಂದಿದೆ ಅಂದ್ರೆ, ಅರ್ಥಕ್ವೇಕ್ ಅಂದ್ರೆ ಭೂಮಿಯ ಕಂಪನ, ಅಂದ್ರೆ ಭೂಕಂಪನದ ಒಂದು ಇಂಡಿಕೇಶನ್ ಬಂದಿದೆ. ಅದು ಭಾರತದಲ್ಲಿ ಕೂಡ ಇದೆ, ದೇಶ ವಿದೇಶಗಳು ಕೂಡ ಆಗ್ಬೋದು. ಇದೊಂದು ಮಾತ್ರ ಸ್ವಲ್ಪ ನಮಗೆ ನೆಗೆಟಿವ್ ಆಗಿ ಬಂದಂತ ಆನ್ಸರ್ ಆಗಿರ್ತದೆ, ಭೂಕಂಪನಗಳು ಆಗ್ಬೋದು ಅಂತ. ಇದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಆನಂತರ ಹೇಗೂ ಮಳೆಯ ನೀರಿನ ಸಮಸ್ಯೆಗಳಾಗುವಂಥದ್ದು ಉಂಟು, ಬಟ್ ಸಮಸ್ಯೆಗೆ ಪರಿಹಾರ ಕೂಡ ಉಂಟು, ಏನು ತೊಂದರೆ ಇಲ್ಲ. ಓಕೆ, ಈಗ ನಾನು ಇಷ್ಟಕ್ಕೆ ಇದನ್ನು ಮುಗಿಸ್ತೇನೆ, ಇನ್ನು ಮುಂದೆ ಹೇಳಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ನೀವು ದಯವಿಟ್ಟು ಪ್ರಾರ್ಥನೆ ಮಾಡೋಣ ಅಷ್ಟೇ, ನಮ್ಮ ಕೈಯಲ್ಲಿರುವಂಥದ್ದು, ನಾವು ಏನು ಮಾಡೋಕ್ಕಾಗಲ್ಲ. ಬಟ್ ಗ್ರಹಗತಿಗಳು ಕೂಡ ಎಲ್ಲೊಂದು ಕಡೆ ನಮಗೆ ಸಪೋರ್ಟ್ ಮಾಡುವ ರೀತಿಯಲ್ಲಿ ಹೋಗ್ಲಿ ಅಂತ ಅದಕ್ಕೆ ಬೇಕಾಗಿ ಪ್ರಾರ್ಥನೆ ಮಾಡೋಣ, ತುಂಬಾ ಚೆನ್ನಾಗಿರ್ತದೆ. ಈಗ ಬಂದ್ಬೇಡ, ನಮ್ಮ 12 ರಾಶಿಗಳವರಿಗೆ ಈ ಒಂದು ಕಾಂಬಿನೇಷನ್ ಯಾವ ತರದ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ಒಂದು ಕಾಂಬಿನೇಷನ್ 12ನೇ ಮನೆಯಲ್ಲಿ ಉಂಟಾಗ್ತಾ ಉಂಟು. ಹಾಗಾದ್ರೆ ಮೇಷರಾಶಿಯವರು ಎಲ್ಲೋ ಒಂದ್ ಕಡೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರಿ, ಅಥವಾ ಅದನ್ನ ಪೋಸ್ಟ್ ಮಾನ್ ಮಾಡಿ ಅಂತ ಹೇಳ್ತೇನೆ. ತುಂಬಾನೇ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಟ್ರಾವೆಲಿಂಗ್ ಮಾಡುವಾಗ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟು. ಆನಂತರ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಬಹಳ ಜಾಗರೂಕರಾಗಿರಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಆರೋಗ್ಯದಲ್ಲಿ ಸ್ವಲ್ಪ ವೇರಿಯೇಷನ್ ಆದ್ರೂ ಕೂಡ ಮೇಷರಾಶಿಯವರು ಎಲ್ಲೋ ಒಂದ್ ಕಡೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬೇಕಾದಂತ ಅನಿವಾರ್ಯತೆ ಖಂಡಿತ ಉಂಟು ಸರ್. ಅರ್ಥ ಮಾಡ್ಕೊಂಡು ಗೆದ್ದು ಬಿಡ್ತೀರಾ. ನೆಕ್ಸ್ಟ್ ಬಂದ್ರೆ ವೃಷಭ ರಾಶಿಯವರಿಗೆ ಈ ಒಂದು ಕಾಂಬಿನೇಷನ್ 11ನೇ ಮನೆಯಲ್ಲಿ ಆಗ್ತಾ ಉಂಟು. ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಇದೆ. ಬಟ್ ನಿಮ್ಮ ಅಣ್ಣ, ನಿಮ್ಮ ಅಕ್ಕ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ, ನಿಮ್ಮ ಹಿರಿಯರು ಅವ್ರ ಜೊತೆಗೆ ಜಗಳ ಆಗುತ್ತೆ ಅಂತ ಕೂಡ ಇಂಡಿಕೇಶನ್ ಇದೆ. ಅಥವಾ ಸ್ಯಾಲರಿಯ ವಿಚಾರದಲ್ಲಿ ಜಗಳ ಆಗ್ಬೋದು, ಲಾಭದ ವಿಚಾರದಲ್ಲಿ ಜಗಳಗಳಾಗ್ಬೋದು ಅಂತ ಇಂಡಿಕೇಶನ್ ಇದೆ. ಬಟ್ ಗೆಲುವು ಖಂಡಿತ ನಿಮ್ಮದಾಗುತ್ತೆ ನಮ್ಮ ವೃಷಭ ರಾಶಿಯವರಿಗೆ. ಅದರಿಂದಾಗಿ ತೊಂದರೆ ಇಲ್ಲ, ನೀವು ಖಂಡಿತ ಮುಂದೆ ಹೋಗ್ಬೋದು. ಒಳ್ಳೆ ರೀತಿಯ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಇದೆ. ಬಟ್ ಇಷ್ಟೇ ಹೇಳ್ತೇನೆ, ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ, ಜಗಳ ಮಾಡುವಂಥದ್ದನ್ನ ಕಡಿಮೆ ಮಾಡಿ, ಅಥವಾ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡ. ಅವಾಗ ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಪಡೆಯುವಂತ ಯೋಗ ಭಾಗ್ಯ ನಮ್ಮ ವೃಷಭ ರಾಶಿಯವರಿಗೆ ಉಂಟಾಗುತ್ತೆ ಈ ಒಂದು ಶನಿ ಮತ್ತೆ ಕುಜನ ಕಾಂಬಿನೇಷನ್ ನಿಂದಾಗಿ, ಲಾಭ ಸ್ಥಾನದಿಂದ. ಓಕೆ, ಆನಂತರ ಮಿಥುನ ರಾಶಿಯವರಿಗೆ 10ನೇ ಮನೆಯಲ್ಲಿ ಕಾಂಬಿನೇಷನ್ ಆಗ್ತಾ ಉಂಟು. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ. ಅರ್ಥ ಆಯ್ತಾ? ಕೂಡಲೇ ಬದಲಾವಣೆ. ಯಾಕಂದ್ರೆ ಅಲ್ಲಿ ಕುಜ ಇದ್ದಾನೆ, ಕುಜ ಬಂದು ಆಕ್ಷನ್ ಓರಿಯೆಂಟೆಡ್. ಹಾಗಾದ್ರೆ ಆತ ಆಕ್ಷನ್ ತಗೊಳ್ತಾನೆ. ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೇರೆ ಕಡೆಗೆ ಹೋಗ್ಬೋದು, ಬದಲಾವಣೆ ಆಗ್ಬೋದು, ಸ್ಟೇಟಸ್ ಕೂಡ ಎಲ್ಲ ಬರ್ಬೋದು. ಜಗಳ ಮಾಡಬೇಡಿ ಅಷ್ಟೇ. ಕಾರ್ಯಕ್ಷೇತ್ರ ಯಾರಲ್ಲಿ ಇದ್ದಾರೆ ಅವ್ರ ಜೊತೆಗೆ ಎಲ್ಲೊಂದು ಜಗಳ ಮಾಡ್ಕೊಳ್ಳೋ ಅದೆಲ್ಲ ಬೇಕಾಗಿಲ್ಲ. ಬಾಕಿ ವಿಚಾರದಲ್ಲಿ ಖಂಡಿತ ಪ್ರೊಸೀಡ್ ಆಗ್ಬೋದು ನೀವು, ಅಂತ ತೊಂದರೆಗಳಿಲ್ಲ. ಮಕ್ಕಳ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾಗುತ್ತೆ. ನಿಮ್ಮ ಒಡ ಹುಟ್ಟಿದವ್ರಿಗೆ ಏನಾದ್ರು ಸೀರಿಯಸ್ ಆಗಿ ಏನೋ ತೊಂದರೆ ಇದ್ರೆ ಅವರಿಗೆ ನಿಮ್ಮಿಂದ ಸಪೋರ್ಟ್ ಬೇಕಾದಂತ ಅನಿವಾರ್ಯತೆ ಉಂಟು. ಅಷ್ಟೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತಾಯಿಯ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದ ಅನಿವಾರ್ಯತೆ ಮಿಥುನ ರಾಶಿಯವರಿಗೆ ಡೆಫಿನೆಟ್ ಆಗಿದೆ. ಅದನ್ನು ಫಾಲೋ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಅಂತ ಬಂದ್ಬಿಡ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಕಾಂಬಿನೇಷನ್ ಭಾಗ್ಯಸ್ಥಾನದಲ್ಲಿ ಆಗ್ತಾ ಉಂಟು. ಕರ್ಕಾಟಕ ರಾಶಿಗೆ ಕಾಂಬಿನೇಷನ್ ಮೀನರಾಶಿ ಕಾಂಬಿನೇಷನ್ ಭಾಗ್ಯಸ್ಥಾನ.
ಹಾಗಾದ್ರೆ ಭಾಗ್ಯಕ್ಕೆ ಸಂಬಂಧಪಟ್ಟ ಬಲ ಅಂತೂ ಇದೆ. ಈಗ ಹೈಯರ್ ಎಜುಕೇಶನ್ ಮಾಡ್ಬೇಕಂದವ್ರಿಗೆ ಹಠ ಮಾಡಿ ನಾನು ಮಾಡ್ತೇನೆ ಅಂತ, ಅಥವಾ ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ನಾ ಹಠ ಮಾಡಿ ನನಗೆ ಬೇಕೇ ಬೇಕಪ್ಪ ಅಂತ ಒಂದು ಪರಿಚಯ, ಅಥವಾ ಅದು ಮಾಡ್ಬೋದು ಅವರು, ಅಂತ ಸಮಸ್ಯೆ ಇಲ್ಲ. ಬಟ್ ತಂದೆ ಜೊತೆಗೆ ವಾದ ವಿವಾದಗಳು, ಗುರುಗಳ ಜೊತೆಗೆ ವಾದ ವಿವಾದಗಳು, ಹಿರಿಯ ವ್ಯಕ್ತಿಗಳ ಜೊತೆಗೆ ವಾದ ವಿವಾದಗಳು ಆಗುವಂಥ ಸಾಧ್ಯತೆಗಳುಂಟು. ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನದಲ್ಲಿ ಏನೋ ಪೂಜೆ ಮಾಡಿಸ್ಲಿಕ್ಕೆ ಹೋಗ್ತೀರಾ, ಅಲ್ಲಿ ಎಲ್ಲೋ ಒಂದು ಕಡೆ ಅರ್ಚಕರ ಜೊತೆಗೆ ವಾದ ವಿವಾದ ಇರ್ಬೋದು, ಅಥವಾ ದೇವಸ್ಥಾನದ ಆವರಣದಲ್ಲಿ ಜಗಳ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಇರುವುದರಿಂದ ಕಾಮಾಗಿರಿ, ಕರ್ಕಾಟಕ ರಾಶಿಯವರು ಕೂಲಾಗಿರಿ. ಮತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಂದರೆ ಧರ್ಮ, ದೈವ, ದೇವರು, ಹಿರಿಯರಿಗೆ ಸಂಬಂಧಪಟ್ಟಂತೆ ಜಗಳಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಸರ್, ಸುಮ್ಮನೆ ಕಳ್ಕೊಳ್ಬೇಕಾಗುತ್ತೆ. ಓಕೆನಾ? ತೋ ಇದನ್ನು ಮಾಡಿ, ಬಾಕಿ ವಿಚಾರ ಪರವಾಗಿಲ್ಲ, ನೀವು ಗೆದ್ದೇ ಗೆಲ್ತೀರಾ. ಸಿಂಹರಾಶಿಯವರಿಗೆ 8ನೇ ಮನೆಯಲ್ಲಿ ಈ ಕಾಂಬಿನೇಷನ್ ಆಗ್ತಾ ಉಂಟು. ಆ್ಯಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಸಿಂಹರಾಶಿಯವರಿಗೆ ಮೊದಲೇ ಪ್ರಾಬ್ಲಮ್ ಉಂಟು ಅವ್ರಿಗೆ. ಇನ್ನೂ ಯಾಕಂದರೆ ಅಷ್ಟಮದಲ್ಲಿ ಚಂದ್ರನಿಗೆ ಅಷ್ಟಮದಲ್ಲಿ ಶನಿ ಹೋಗ್ತಾ ಇದ್ದಾನೆ, ಕುಜ ಕೂಡ ಬಂದುಬಿಟ್ಟ ಅಂದಾಗ ಸ್ವಲ್ಪ ವೇರಿಯೇಷನನ್ನು ಜಾಸ್ತಿನೇ ನೋಡಬೇಕಾದಿತ್ತು. ಅದು ವೇರಿಯೇಷನ್ ಯಾರಿಗೆ, ಮಕ್ಕಳಿಗೆ ಸಂಬಂಧಪಟ್ಟಂಥ ವೇರಿಯೇಷನ್ ನೋಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರಬಹುದು. ಕೆಲವೊಂದು ಬಾರಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಫ್ಲಕ್ಚುಯೇಷನ್ಸ್ಗಳನ್ನು ನೋಡಬೇಕಾಗುತ್ತೆ. ಮದುವೆಯಾದ ಹೆಣ್ಣು ಮಕ್ಕಳು ಅವರ ಒಂದು ಗಂಡನ ಮನೆಯಲ್ಲಿ ಸಮಸ್ಯೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಕೂಡ ಬರ್ಬೋದು. ಮತ್ತು ನಿಮ್ಮ ಪಾರ್ಟ್ನರ್ನ ದುಡ್ಡಿನ ವಿಚಾರದಲ್ಲಿ ಕೂಡ ಕೆಲವೊಮ್ಮೆ ಸಮಸ್ಯೆಗಳಾಗ್ಬೋದು. ನಿಮ್ಮ ಒಡ ಹುಟ್ಟಿದವ್ರಿಗೆ ಎಲ್ಲೋ ಒಂದು ಕಡೆ ಏನು ಆರೋಗ್ಯದ ಸಮಸ್ಯೆ ಇದ್ದರೆ ಅದರ ಬಗ್ಗೆ ಕೂಡ ನೀವು ಗಮನ ಕೊಡಬೇಕು, ಅನಿವಾರ್ಯತೆ. ನಾನು ಇಷ್ಟೇ ಹೇಳ್ತೀನಿ, ಮೌನವಾಗಿರಿ ಸಿಂಹರಾಶಿಯವರು, ಮೌನವಾಗಿರಿ, ಮೆಡಿಟೇಷನ್ ಮಾಡಿ, ಉಪವಾಸ ಮಾಡಿ, ಆನಂತರ ಎಲ್ಲರ ಜೊತೆಗೆ ನಿಮ್ಮ ವ್ಯವಹಾರನ ನಾರ್ಮಲ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆವಾಗ 8ನೇ ಮನೆಯಿಂದ ಅದೇನು ಪೀಡೆ ಬರಬೇಕು, ಅದೇನು ಸಮಸ್ಯೆ ಬರಬೇಕು, ಮೇ ಬಿ ಬರಲ್ಲ. ಡೆಫಿನೆಟ್ ಆಗಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಭಾಳ ಜಾಗರೂಕರಾಗಿರಿ, ಗೆದ್ದು ಬಿಡ್ತೀರಾ. ಆನಂತರ ಬಂದ್ಬೇಡ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 7th ಹೌಸಲ್ಲಿ ಈ ಒಂದು ಕಾಂಬಿನೇಷನ್ ಆಗುವುದರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಜೊತೆಗೆ ವಾದ ವಿವಾದಗಳು ಉಂಟಾಗುವ ಸಾಧ್ಯತೆ ಉಂಟು. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತೊಂದರೆಗಳಾಗ್ಬೋದು, ಟ್ರಾವೆಲಿಂಗ್ ಮಾಡುವಾಗ ತೊಂದರೆಗಳಾಗ್ಬೋದು, ವಿದೇಶ ಪ್ರಯಾಣ ಮಾಡಬೇಕಾದ್ರೂ ತೊಂದರೆಗಳಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಈಗ ಮದುವೆಗೆ ಸಂಬಂಧಪಟ್ಟ ವಿಚಾರ ನೀವು ಪ್ರೊಸೀಡ್ ಆಗ್ಬೋದು, ಏನು ತೊಂದರೆ ಅಂತೂ ಅಲ್ಲ. ಬಟ್ ನಾನು ಹೇಳ್ತೀನಿ, ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸಿ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ, ಅದು ಪರವಾಗಿಲ್ಲ. ಇಲ್ಲೇನಾಗುತ್ತೆ, 7th ಹೌಸಲ್ಲಿ ಶನಿ ಬಲ ಪಡ್ಕೊಳ್ತಾನೆ. ಶನಿಗೆ ಏನುಂಟು ಅಲ್ಲಿ ದಿಗ್ಬಲ ಪ್ರಾಪ್ತಿ ಆಗುತ್ತೆ 7th ಹೌಸಲ್ಲಿ. ಕುಜ ಜೊತೆಗಿದ್ದಾನಂದಾಗ ಪರವಾಗಿಲ್ಲ, ಕುಜನಿಗೆ ಅದು ಡೆಡ್ ಅಂದರೆ ಅದು ಮರಣಕರಣ ಸ್ಥಾನ ಕುಜನಿಗೆ. ಅದರಿಂದಾಗಿ ನೀವು ಕೋಪ ಮಾಡ್ಕೊಳ್ಳದೆ ಇದ್ದಾಗ, ಅಂದರೆ ಕನ್ಯಾ ರಾಶಿಯವರು ಕೋಪಿಷ್ಟರಾಗದೇ ಇದ್ದಾಗ ಎಲ್ಲವೂ ಕೂಡ ಸಾಧ್ಯ ಅಂತ ಉಂಟು. ಹಾಗಾದರೆ ಪೇಷನ್ಸ್ ಇಟ್ಕೊಂಡಾಗ ಪ್ರತಿಯೊಂದು ನಿಮ್ಮ ಪಾಲಿಗೆ ಬರುತ್ತೆ ಅಂತ. ಅದಕ್ಕೋಸ್ಕರ ನಿಮ್ಮ ಪಾರ್ಟ್ನರ್ ಇರ್ಬೋದು, ಯಾರೇ ಇರ್ಬೋದು, ಅವ್ರ ಜೊತೆಗೆ ಸಂಯಮದಾರಿಯಾಗಿ ವರ್ತನೆ ಮಾಡಿ ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ನ ಅನುಭವಿಸುವಂಥ ಯೋಗ ಭಾಗ್ಯ ನಮ್ಮ ಕನ್ಯಾ ರಾಶಿಯವರಿಗೆ ಡೆಫಿನೆಟ್ ಆಗಿ ಉಂಟಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ತುಲಾರಾಶಿ. ತುಲಾರಾಶಿಯವರಿಗೆ ಈ ಕಾಂಬಿನೇಷನ್ 6ನೇ ಮನೆಯಲ್ಲಿ ಆಗ್ತಾ ಉಂಟು. ಹಾಗಾದರೆ ತುಲಾರಾಶಿಯವರಿಗೆ ಎಲ್ಲೊಂದು ಕಡೆ ಶತ್ರುಕಾಟದಿಂದ ಮುಕ್ತಿ, ಋಣ ಬಾಧೆಯಿಂದ ಮುಕ್ತಿ, ಆದ ನಂತರ ಅನಾರೋಗ್ಯದಿಂದ ಮುಕ್ತಿ ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ವೇರಿಯೇಷನ್ ಉಂಟಾಗುತ್ತೆ, ಮಾತುಕತೆಗಳು ಬರುತ್ತೆ. ಆನಂತರ ನಿಮ್ಮ ಅಣ್ಣ ಅಥವಾ ಅಕ್ಕ ಯಾರಾದರೂ ಭೂಮಿ ವಿಚಾರದಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಅವ್ರ ಜೊತೆಗೆ ಕೂಡ ಜಗಳಗಳಾಗುವಂಥ ಸಾಧ್ಯತೆ ಉಂಟು. ಜಗಳ ಮಾಡಲಿಕ್ಕೆ ಹೋಗಬೇಡಿ, ಬಾಕಿ ನಿಮಗೆ ಎಲ್ಲ ಪ್ಲಸ್ ಪಾಯಿಂಟ್ ಇದೆ. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಮ್ಮ ಯಾರೋ ತುಲಾರಾಶಿಯವರು ಮೇ ಬಿ ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಈ ಕಾಂಬಿನೇಷನ್ ಆಗ್ತಾ ಉಂಟು. ಅವರ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಶನಿ ಮತ್ತು ಕುಜರ ಕಾಂಬಿನೇಷನ್ ಆಗ್ತಾ ಉಂಟು. ಮಕ್ಕಳ ವಿಚಾರದಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳು, ಮಕ್ಕಳ ವಿಚಾರದಲ್ಲಿ ಚಿಂತೆ, ಪ್ರೀತಿ ಪ್ರೇಮ ಸ್ನೇಹಿತರ ವಿಚಾರದಲ್ಲಿ ಚಿಂತೆ, ಕೆಲವೊಂದು ಬಾರಿ ವಿದ್ಯೆಯ ವಿಚಾರದಲ್ಲಿ ಚಿಂತೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳು, ತಾಯಿಯ ಕುಟುಂಬದಲ್ಲಿ ಸಮಸ್ಯೆಗಳು, ಒಡ ಹುಟ್ಟಿದವ್ರ ಜೊತೆಗೆ ವಿಶೇಷವಾದ ಮತಭೇದಗಳು, ನಿಮ್ಮ ಪಾರ್ಟ್ನರ್ಗೆ ಎಲ್ಲೋ ಒಂದು ಕಡೆ ಇನ್ಕಮ್ ಸರಿ ಇಲ್ಲ ಎನ್ನುವಂಥ ಚಿಂತೆ, ತಂದೆಯ ಭಾಗ್ಯದಲ್ಲಿ ಅಡೆತಡೆಗಳು ಬರುವಂಥದ್ದು, ಇದೆಲ್ಲ ಒಂದು ಇಂಪ್ಯಾಕ್ಟ್ ಉಂಟು ಸರ್. ಏನು ಮಾಡೋಣ ಈಗ? ಮೌನವಾಗಿರುವುದು ಅತ್ಯುತ್ತಮವಾದ ಪರಿಹಾರನ. ಆನಂತರ 5ನೇ ಮನೆ ನಿಮ್ಮ ಮಕ್ಕಳು. ಹಾಗಾದರೆ ಮಕ್ಕಳ ಸಪೋರ್ಟನ್ನೇ ಪಡ್ಕೋಬೇಕು ನೀವು. ಯಾರು ವೃಶ್ಚಿಕ ರಾಶಿಯವರು ಮಕ್ಕಳ ಸಪೋರ್ಟನ್ನು ಪಡ್ಕೊಂಡಾಗ ನಿಮಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಅಲ್ಲಿನೇ ಮುಕ್ತರಾಗಿಬಿಡ್ತೀರಾ. ಎಷ್ಟು ಮೌನಿಯಾಗಿರ್ತೀರಾ, ಎಷ್ಟು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತೀರಾ, ಅದು ಯಾವುದೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವುದೇ ಇಲ್ಲ ಸರ್. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ, ಚಿಂತೆ ಮಾಡೋದಾಗತ್ತೆ ಅನ್ನೋದು ಖಂಡಿತ ಇಲ್ಲ. ನಮ್ಮ ವೃಶ್ಚಿಕ ರಾಶಿಯವರಿಗೆ. ಧನುರಾಶಿಯವರಿಗೆ ಈ ಕಾಂಬಿನೇಷನ್ 4th ಹೌಸಲ್ಲಿ ಆಗ್ತಾ ಉಂಟು. ಭೂಮಿ ಮನೆ ವಿಚಾರದಲ್ಲಿ ಹೋಗುವಂಥ ಯೋಗ ಇದೆ, ಖಂಡಿತ ಹೋಗ್ಬೋದು. ಬಟ್ ಅಲ್ಲಿ ತಾಯಿ ಜೊತೆಗೆ ಜಗಳ ಬೇಕಾಗಿಲ್ಲ ಸರ್. ಮತ್ತು ಯಾವುದೇ ಒಂದು ರೂಪದಲ್ಲಿ ಕೂಡ ಈ ನೀವು ಅದು ಜಾಗ ಖರೀದಿ ಮಾಡಿದೆ ಅದರ ಮನೆ ಮಾಲೀಕ ಇರ್ತಾನೆ, ಅಥವಾ ಮನೆ ಖರೀದಿ ಮಾಡಿದರೆ ಮನೆ ಮಾಲೀಕ ಇರ್ತಾನೆ, ಜಾಗ ಖರೀದಿ ಮಾಡಿದರೆ ಜಾಗದ ಮಾಲೀಕ ಇರ್ತಾನೆ. ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ, ಮನೆ ಕಟ್ಟುವಾಗ ಜಗಳ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಮೌನವಾಗಿರಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಆನಂತರ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ವೇರಿಯೇಷನನ್ನು ನೋಡಬೇಕಂತ ಅನಿವಾರ್ಯತೆ ಉಂಟು. ಧನುರಾಶಿಯವರಿಗೆ ಈ ಹಿಂದೆ ಕೂಡ ಹೇಳಿದ್ದೇನೆ, ಭೂಮಿ ಮನೆ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅಂತ. ದಯವಿಟ್ಟು ಅದನ್ನು ಆ ಒಂದು ಸಮಯವನ್ನು, ಈ ಒಂದು ಸಮಯವನ್ನು ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಮನೆ ಅಂದರೆ ಶನಿ ಮತ್ತು ಕುಜ ಏನು ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಮಾಡಿಸ್ತಾರೆ. ಹಾಗಾದರೆ 4ನೇ ಮನೆಯಲ್ಲಿ ಆ ಕಾಂಬಿನೇಷನ್ ಆಗಿರುವುದರಿಂದ ಮನೆಯ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಬಗ್ಗೆ ಆಲ್ರೆಡಿ ಬಂದು ನಿಂತಿದೆ. ಬಟ್ ಜಗಳ ಮಾಡುವ ಪ್ರವೃತ್ತಿ ನಿಮ್ಮಲ್ಲಿದ್ದಾಗ ಮೇ ಬಿ ಹಿನ್ನಡೆ ಕೂಡ ಆಗುತ್ತೆ. ಅದರಿಂದಾಗಿ ಜಗಳ ಮಾಡಲಿಕ್ಕೆ ಹೋಗಬೇಡಿ, ಬಾಕಿ ವಿಚಾರ ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಬರುತ್ತೆ ನಮ್ಮ ಧನುರಾಶಿಯವರಿಗೆ.
ಆನಂತರ ನಿಮ್ಮ ತಂದೆ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಗಮನ ಕೊಡಬೇಕಾಗುತ್ತೆ. ಅದು ತಂದೆ ಆರೋಗ್ಯ ಮೇ ಬಿ ಬಿಗಡಾಯಿಸುವಂಥ ಸಾಧ್ಯತೆಗಳು ಕೆಲವೊಂದು ಬಾರಿ ಇರುತ್ತೆ. ನಾನು ಎಲ್ರಿಗಂತ ಹೇಳುವುದಿಲ್ಲ. ನಿಮ್ಮ ದಶಾಭುಕ್ತಿ ಎಲ್ಲೋ ಒಂದು ಕಡೆ ಚೆನ್ನಾಗಿದೆ ಅಂದಾಗ ಈ ಸಮಸ್ಯೆಯಿಂದ ಕೂಡ ನೀವು ಪಾರಾಗಿಬಿಡ್ತೀರಾ. ಆನಂತರ ಬಂದ್ಬಿಡೋಣ ನಮ್ಮ ಮಕರ ರಾಶಿಯವರಿಗೆ ಏನಾಗುತ್ತೆ, ಈ ಕಾಂಬಿನೇಷನ್ ಥರ್ಡ್ ಹೌಸಲ್ಲಿ 3ನೇ ಮನೆಯಲ್ಲಿ ಆಗ್ತಾ ಉಂಟು. ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಡ್ರೈವಿಂಗ್ ಮಾಡ್ತಾ ಇದ್ರೆ ಬಹಳ ಜಾಗರೂಕರಾಗಿರಿ. ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸ್ವಲ್ಪ ರಿಲೇಷನನ್ನು ಮೇಂಟೈನ್ ಮಾಡಿ. ತುಂಬ ಮಾತಾಡ್ಲಿಕ್ಕೆ ಹೋಗೋದು, ಬಕ್ ಮಾಡೋದು, ನಿಮ್ಗೇನೋ ಗೊತ್ತುಂಟು ಅವ್ರಿಗೆ ಹೇಳೋದು, ಅವ್ರಿಗೇನೋ ಪರಿಹಾರ ಹೇಳಲಿಕ್ಕೆ ಹೋಗೋದು, ದಯವಿಟ್ಟು ಅದನ್ನು ಮಾಡ್ಕೊಳ್ಬೇಡಿ ಅಂತ ಹೇಳ್ತೇನೆ. ಅನ್ಯಥಾ ನಿಮಗೆ ಇನ್ಸಲ್ಟ್ ಆಗುತ್ತೆ, ತೊಂದರೆ ಕೇಟಾಗುತ್ತೆ, ಸಮಸ್ಯೆಗಳನ್ನು ಎದುರಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅದು ಡೆಫಿನೆಟ್ ಆಗಿ ಬರ್ಬೋದು. ಇಲ್ಲಿ ಕೂಡ ಮಕರ ರಾಶಿಯವರಿಗೆ ತಂದೆ ಇದ್ದರೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೀವು ವೇರಿಯೇಷನನ್ನು ನೋಡಲಿಕ್ಕೆ ಸಾಧ್ಯತೆ ಉಂಟು ಒಂದು ಇಂಡಿಕೇಶನ್ ಇದೆ. ಬಟ್ ನಾನು ಹೇಳ್ತೀನಿ, ಮೌನವಾಗಿರಿ, ಕಾಮಾಗಿರಿ, ಕೂಲಾಗಿರಿ. ಮಕರ ರಾಶಿಯವರು ಇದರ ಮುಖಾಂತರ ಡೆಫಿನೆಟ್ ಆಗಿ ನೀವು ಗೆಲ್ತೀರಾ. ಚಿಂತೆ ಮಾಡುವಂತಾಗುತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ನೋಡಿ, ದುಡ್ಡು ಬೇಕಾದಾಗ ದುಡ್ಡು ಬರುತ್ತೆ, ಆಯ್ತಾ, ಬರುವುದಿಲ್ಲ ಅಂತೇನಿಲ್ಲ. ದುಡ್ಡು ಬರುತ್ತೆ, ಎಲ್ಲ ಬರುತ್ತೆ. ಬಟ್ ನಿಮಗೆ ಹಿನ್ನಡೆ ಎಲ್ಲಿಂದ ಆಗುತ್ತೆ? ಕುಜ ಇದ್ದಾನೆ ತಾನೇ, ಕುಜ ಬಂದು ಮಕರ ರಾಶಿಗೆ ಬಾಧಾಧಿಪತಿ ಆಗ್ತಾನೆ ಆತ. ಅದರಿಂದ ಎಲ್ಲೋ ಒಂದು ಕಡೆ ಏನಾಗುತ್ತೆ, ನಿಮ್ಮ ಕೋಪ ನಿಮಗೆ ಮುಳುವಾಗುವಂಥ ಸಾಧ್ಯತೆಗಳು ಇರುವುದರಿಂದ ನಿಮ್ಮ ವ್ಯವಹಾರಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ. ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಮಕರ ರಾಶಿಯವರು ಗೆದ್ದು ಬಿಡ್ತೀರಾ. ಆನಂತರ ಕುಂಭರಾಶಿಗೆ ಏನಾಗುತ್ತೆ, ಇದು 2ನೇ ಮನೆಯಲ್ಲಿ ಕಾಂಬಿನೇಷನ್ ನಡೀತಾ ಉಂಟು. 2ನೇ ಮನೆಯಲ್ಲಿ ಕುಟುಂಬದವರ ಜೊತೆಗೆ ಜಗಳ ಮಾಡುವಂಥ ಸಾಧ್ಯತೆಗಳು. ಯಾವುದೋ ಒಂದು ವಿಚಾರ ಇಟ್ಕೊಂಡು ಕುಟುಂಬದಲ್ಲಿ ಅಥವಾ ಲಾಭಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ, ಅಥವಾ ಅಲ್ಲಿ ದೈವಿ ಕಾರ್ಯ ನಡೀತಾ ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಜಗಳ ಮಾಡಲಿಕ್ಕೆ ಹೋದಾಗ ಮೇ ಬಿ ಸಮಸ್ಯೆಗಳಾಗ್ಬೋದು. ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ. ಮಾತಿನಲ್ಲಿ ಬಹಳ ಸಿಟ್ಟನ್ನು ಪ್ರದರ್ಶನ ಮಾಡ್ತೀರಿ ಅನ್ನೋ ಇಂಡಿಕೇಶನ್ ಇದೆ. ನಮ್ಮ ಕುಂಭರಾಶಿಯವರು ಅದರ ಬಗ್ಗೆ ಗಮನ ಕೊಡಿ. ಸ್ವಲ್ಪ ಮಟ್ಟಿಗೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಕೂಡ ವೇರಿಯೇಷನ್ಸ್ಗಳನ್ನು ನೋಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರ್ಬೋದು ಅಂತ ಹೇಳ್ತೇನೆ. ಇದರ ಬಗ್ಗೆ ಕೂಡ ಗಮನ ಕೊಡಬೇಕು. ಆನಂತರ ನಾನು ಹೇಳೋದಾದರೆ, ನಿಮ್ಮ ಮಾತಿನಲ್ಲಿ ಕಂಟ್ರೋಲ್ ಮಾಡಿ. ಯಾರು? ನಮ್ಮ ಕುಂಭರಾಶಿಯವರು. ನಿಮ್ಮ ಮಾತು ಏನು ಮಾತಾಡ್ತೀರಾ, ಸಡನ್ನಾಗಿ ಮಾತಾಡಬೇಡಿ. 100 ಬಾರಿ ಯೋಚನೆ ಮಾಡಿ ಮಾತಾಡಿ. ಏನೋ ನಿಮ್ಮ ವರ್ಡ್ಸ್ ಹೋಗ್ತಾ ಉಂಟು, ಅದನ್ನು ಯೋಚನೆ ಮಾಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ಕೂಡ ನಿಮ್ಮ ತಂದೆಗೆ ಸಮಸ್ಯೆಗಳಾಗುವಂಥದ್ದು, ನಿಮ್ಮ ಹಣಕಾಸಿನ ವಿಚಾರವನ್ನು ಇಟ್ಕೊಂಡು ನಿಮ್ಮ ಮದುವೆ ಜೀವನದಲ್ಲಿ ಕೆಲವೊಂದು ಬಾರಿ ನೀವು ಸಮಸ್ಯೆಗಳನ್ನು ನೋಡುವಂಥ ಸಾಧ್ಯತೆಗಳುಂಟು. ಆನಂತರ ಯಾರೆಲ್ಲ ಸಾಲದಲ್ಲಿ ಬಿದ್ದಿದ್ದಾರೆ, ಸಾಲಕ್ಕೆ ಸಂಬಂಧಪಟ್ಟ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಅಂದಾಗ ಅದರಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ವೇರಿಯೇಷನನ್ನು ನೋಡಬೇಕಾಗುತ್ತೆ. ಇದೆಲ್ಲ ಒಂದು ಟೆಂಪರರಿ ಆಗಿರುತ್ತೆ. ಚಿಂತೆ ಮಾಡೋದಾಗುತ್ತೆ, ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಬಟ್ ನಿಮ್ಮ ಮಾತಿನಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಂಡ್ರಿ ಅಂದಾಗ ಯಾವುದೇ ಸಮಸ್ಯೆ ನಿಮ್ಮನ್ನು ಕಾಡುವುದೇ ಇಲ್ಲ. ನೆಕ್ಸ್ಟ್ ಬಂದ್ಬೇಡ ಮೀನರಾಶಿಯವರಿಗೆ ರಾಶಿಯಲ್ಲಿನೇ ಈ ಕಾಂಬಿನೇಷನ್ ಆಗ್ತಾ ಇರೋದರಿಂದ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಆರೋಗ್ಯಕ್ಕೆ ಸಂಬಂಧ ತೊಂದರೆಗಳಾಗ್ಬೋದು. ಮೀನರಾಶಿ ಬಂದು ಏನಿರುತ್ತೆ, ಮೀನರಾಶಿ ಬಂದು ಪಾದಗಳು. ಹಾಗಾದರೆ ಪಾದಗಳಿಗೆ ಸಂಬಂಧಪಟ್ಟ ತೊಂದರೆಗಳನ್ನು, ಅಂದರೆ ಕಾಲಿನ ಪಾದಗಳಿಗೆ ಸಂಬಂಧಪಟ್ಟ ತೊಂದರೆಗಳನ್ನು ಅನುಭವಿಸಬೇಕಾದಿತ್ತು. ಮೀನರಾಶಿ ಜಲತತ್ವದ ರಾಶಿಯಾಗಿರುವುದರಿಂದ ಮೀನರಾಶಿಯವರು ಬಹಳ ವಿಶೇಷವಾಗಿ ಯುರಿನರಿ ಟ್ರ್ಯಾಕ್ಗೆ ಸಂಬಂಧಪಟ್ಟ ತೊಂದರೆಗಳು, ಕಿಡ್ನಿ ರಿಲೇಟೆಡ್ ತೊಂದರೆಗಳನ್ನು ಕೆಲವೊಂದು ಬಾರಿ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ. ನಾನು ಹೇಳ್ತೀನಿ, ನಿಮಗೆ ಪ್ರತಿದಿನ ಯೋಗ ಪ್ರಾಣಾಯಾಮ ಮಾಡುವಂಥದ್ದು, ವಾಕಿಂಗ್ ಮಾಡುವಂಥದ್ದು, ಬ್ರೀದಿಂಗ್ ಟೆಕ್ನಿಕ್ ಮಾಡುವಂಥದ್ದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ಆನಂತರ ನೀವು ಕೂಡ ಸಂಯಮದಾರಿಯಾಗಿರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು. ಹೊರಗಿನ ವಸ್ತುಗಳನ್ನು ಸೇವಿಸೋದನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ಒಳ್ಳೆಯದಾಗುತ್ತೆ. ಆನಂತರ ನಿಮಗೆ ಹೇಗೂ ಕೂಡ ಮ್ಯಾರಿಡ್ ಲೈಫಲ್ಲಿ ಕೆಲವೊಂದು ಬಾರಿ ಡಿಸ್ಟರ್ಬೆನ್ಸ್ ಇರುತ್ತೆ, ಅದು ಕೂಡ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಉಂಟು ಸರ್. ಓಕೆ, ಸ್ವಲ್ಪ ಟೆಂಪರರಿ ಆಗಿರುತ್ತೆ ಸರ್. ಇದೆಲ್ಲ ನೀವು 12 ರಾಶಿಗಳು ಗಡಗಡ ನಡಲಿಕ್ಕೆ ಹೋಗಬೇಡಿ. ಟೆಂಪರರಿ ಆಗಿರುತ್ತೆ, ಚಿಂತೆ ಮಾಡಬೇಡಿ. ಅದು ತಕ್ಕ ಮಟ್ಟಿಗೆ ಹೋಗಿದೆ. ನಾನು ಬರೀ ಇದನ್ನು ಹೇಳ್ತಾ ಇದ್ದೀನಿ, ಯಾಕೆ, ನೀವು ಪ್ರಿಕಾಷನ್ ಪಡ್ಕೊಳ್ಳಿ ಅಂತ, ನಿಮಗೆ ಒಂದು ಧೈರ್ಯ ಬರಲಿ. ನೀವು ಪ್ರಿಕಾಷನ್ ಪಡ್ಕೊಳ್ಳಿ. ಈ ಥರ ಆಗ್ತಾ ಉಂಟು, ನಾನು ಇದನ್ನು ಕಂಟ್ರೋಲ್ ಮಾಡ್ಕೊಳ್ತೇನೆ, ಆ ಕೆಪಬಿಲಿಟಿ ನಿಮ್ಮಲ್ಲಿ ಇರಬೇಕು ಸರ್. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ನೋಡಿದ್ರೆ ನಿಮ್ಮನ್ನು ಹೆದರಿಸಲಿ ಅಂತೂ ಹೇಳ್ತಾ ಇಲ್ಲ. ಯಾಕಂದರೆ ಶನಿ ಮತ್ತು ಕುಜರ ಕಾಂಬಿನೇಷನ್ ಅದು ಜಗಳ ಮಾಡಿಸುವಂಥ ಕಾಂಬಿನೇಷನ್. ಓಕೆನಾ, ಅದೇ ನಿಮಗೆ ಸ್ವೀಟ್ ತಂದು ಕೊಡೋ ಕಾಂಬಿನೇಷನ್ ಅಲ್ಲ. ಅದು ಎಲ್ಲಿ ಬಂತು ಅಲ್ಲಿ ನಿಮ್ಮನ್ನು ಸಾಧಾರಣ ಮಟ್ಟಿಗೆ ನಿಮ್ಮ ಮನಸ್ಸನ್ನು ಹೊಯ್ದಾಡುವಂತೆ ಮಾಡುತ್ತೆ, ಜಗಳ ಮಾಡಿಸ್ತದೆ, ಸಿಟ್ಟು ಭರಿಸ್ತದೆ, ಎಲ್ಲ ಭರಿಸ್ತದೆ. ಅದು ಇಲ್ಲ ಅಂತೇನಿಲ್ಲ. ಜಲತತ್ವದ ರಾಶಿಯಲ್ಲಿ ಉಂಟು ಅಂತಾದಾಗ ಸ್ವಲ್ಪ ಕಂಟ್ರೋಲ್, ಇಲ್ಲ ಅಂದರೆ ಅದು ವಿಪರೀತ ಪ್ರಾಬ್ಲಮನ್ನು ಕ್ರಿಯೇಟ್ ಅಂತ ಮಾಡಿ. ಯಾಕಂದರೆ ಯಾರೇ ಮಾತಾಡಿದರೆ ಸಾಕು ಸಟ್ ಅಂತ ಸಿಟ್ಟು ಬಂದುಬಿಡ್ತು, ನೀವೇನು ಎಗರಿ ಬಿಟ್ರಿ, ಅದರ ಮುಖದ ಜಗಳ ಸ್ಟಾರ್ಟ್ ಆಗುತ್ತೆ. ಈ ಪರಿಸ್ಥಿತಿ ಅಲ್ಲಿ ಉಂಟು ಸರ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸಂಯಮದಾರಿಯಾಗಿರಿ, ಕೂಲ್ ಆಗಿರಿ, ಕಾಮ್ ಆಗಿರಿ. ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಂಡಿರಿ. ಟೆಂಪರರಿಯಾಗಿ ಈ ಒಂದು ಕಾಂಬಿನೇಷನ್ ಇರ್ತದೆ, ಮತ್ತೆಲ್ಲವೂ ಕೂಡ ಸರಿಯಾಗುತ್ತೆ. ಮೀನರಾಶಿಯವರು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ. ಖಂಡಿತ ಗೆಲುವು ನಿಮ್ಮದಾಗುತ್ತೆ, ಚಿಂತೆ ಮಾಡೋದಾಗುತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಈಗ ಗೊತ್ತಾಯಿತು ನಿಮಗೆ ನಮ್ಮ ಒಂದು ಮೀನರಾಶಿಯಲ್ಲಿ ಶನಿ ಮತ್ತು ಕುಜನ ಕಾಂಬಿನೇಷನ್ ಯಾವ ಥರದ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅಂತ. ದಯವಿಟ್ಟು ಇದನ್ನು ನೋಡ್ಕೊಂಡು ತುಂಬ ಹೆದರ್ಲಿಕ್ಕೆ ಹೋಗಬೇಡಿ. ಪ್ರಿಕಾಷನ್ ಹೇಳಿಕೊಟ್ಟಿದ್ದೇನೆ, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅದೇ ಥರ ಬಳಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಗೆಲುವು ನಿಮ್ಮದಾಗುತ್ತೆ ಸರ್. ಈಗೇನು ಮಾಡೋಣ, ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೀನಿ ಸರ್. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ, 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 ಬಾಯ್.